ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಮನೆಯಲ್ಲಿ ಬಾಳೆಹಣ್ಣಿದ್ರೆ ನೋಡಿ ಈ ರೀತಿ ಬನ್ಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಮಾಡೋ ಈ ಬನ್ಸಿನ ರೆಸಿಪಿ ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪದರು ಬನ್ಸು. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬನ್ಸ್ ಮಾಡೋದಕ್ಕೆ 4 ಮೈಸೂರು ಬಾಳೆಹಣ್ಣು ತಗೊಂಡಿದ್ದಾರೆ. ಹಾಗೆಯೇ ಒಂದು ಅರ್ಧ ಚಮಚ ಸೋಡಾ, 6 ಚಮಚದಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಇದು ಮೈಸೂರು ಬಾಳೆಹಣ್ಣು, ಹುಳಿನೇ ಇರುತ್ತೆ ಬಾಳೆಹಣ್ಣು, ಇದಕ್ಕೆ ಮೊಸರು ಹಾಕಬೇಕು ಅಂತಲೂ ಇರಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈ ಬಾಳೆಹಣ್ಣಲ್ಲಿ ಬನ್ಸ್ ಮಾಡಿದ್ರೆ ಸಖತ್ತಾಗಿ ಬರುತ್ತೆ, ಮಾತ್ರ ಪದರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಾಳೆಹಣ್ಣನ್ನು ಈ ರೀತಿ ನುರ್ಕೋಬೇಕು. ಬಾಳೆಹಣ್ಣು, ಸೋಡಾ, ಉಪ್ಪು, ಸಕ್ಕರೆ ಎಲ್ಲ ಹಾಕ್ಕೊಂಡಾದ ನಂತರ ಚೆನ್ನಾಗಿ ನುರ್ಕೊಂಡ ಮೇಲೆ ಇದಕ್ಕೆ ಮೈದಾವನ್ನು ಹಾಕ್ಕೊಳ್ತಾ ಇದ್ದಾರೆ. 1 ಬೌಲಷ್ಟು ಮೈದಾ ಹಾಕ್ಕೊಂಡಿದ್ದಾರೆ. 4 ಬಾಳೆಹಣ್ಣಿಗೆ ದೊಡ್ಡ ಸೈಜ್ ಬೌಲಲ್ಲಿ 1 ಬೌಲಷ್ಟು. ನೀವು ಹಿಟ್ಟನ್ನು ನೋಡಿ ಹಾಕ್ಕೋಬೋದು, ಎಷ್ಟು ಬೇಕೋ ಅದನ್ನ ನೋಡ್ಕೊಳ್ತಾ ಹಾಕ್ಕೊಂಡು ಕಲಿಸ್ಕೋಬೋದು. ಈ ಮೈಸೂರು ಬಾಳೆಹಣ್ಣು ಬೆಂಗಳೂರು ಕಡೆ ಎಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಹೊನ್ನಾವರ ಸೈಡಲ್ಲಿ ಬೆಳೀತಾರೆ ಇದನ್ನು. ಇಲ್ಲಿ ಸಿಗತ್ತೆ ಎಲ್ಲ ಕಡೆ. ಹಿಟ್ಟಿನ ಹದ ಚಪಾತಿ ಹಿಟ್ಟಿಗಿಂತಲೂ ಮೆದುವಾಗಿ ಕಲಿಸ್ಕೋಬೇಕು ಈ ಹಿಟ್ಟನ್ನು. ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರುತ್ತೆ, ಅದಕ್ಕೂ ಮೆದುವಾಗಿಯೇ ಕಲಿಸ್ಕೊಂಡು ಒಂದು ಕವರಲ್ಲಿ ಹಾಕಿ ಕಟ್ಟಿಡಬೇಕು. ಇದನ್ನು 1 ದಿವಸ ಇದನ್ನು ಕವರಲ್ಲೇ ಕಟ್ಟಿಟ್ಬಿಟ್ಟು ಮಾರನೇ ದಿವಸ ಸಂಜೆ ಇದನ್ನು ಬನ್ಸ್ ಮಾಡಿದ್ರೆ ಲಟ್ಟಿಸಿ ಅಥವಾ ಕೈಯಲ್ಲಿ ತಟ್ಟಿ ಆ ಥರ ಮಾಡಿದ್ರೆ ಸಖತ್ತಾಗಿ ಬರುತ್ತೆ ಬನ್ಸು. ಹುಳಿ ಬರಬೇಕಿದು, ಸ್ವಲ್ಪ ಜಾಸ್ತಿ ಹುಳಿನೂ ಬರಬಾರ್ದು. ಮಾರನೇ ದಿವಸ ಸಾಯಂಕಾಲ ಟೈಮಿಗೆ ಮಾಡ್ತಾಯಿದ್ದೀರಾ ಅಂತಂದರೆ 1-2 ಚಮಚದಷ್ಟು ಹಿಟ್ಟು ಹಾಕ್ಕೊಂಬಿಟ್ಟು ಮತ್ತೆ ಪುನಃ ಮೈದಾ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಹಿಟ್ಟನ್ನು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನಾದ್ಕೋಬೇಕು. ಬರೀ 2 ಚಮಚದಷ್ಟು ಮಾತ್ರ ಹಿಟ್ಟು ಹಾಕ್ಕೋಬೇಕು. ಆಮೇಲೆ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆಗಳನ್ನು ರೆಡಿ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಕೈಗೆ ಈ ರೀತಿ ಕೈಯಲ್ಲಿ ತಟ್ಟಿ ಹಾಕಿದ್ರೂ ಆಗುತ್ತೆ, ಇಲ್ಲ ಅಂತಂದರೆ ಲಟ್ಸಿನೂ ಮಾಡ್ಬೋದು. ನೋಡಿ ಇವಾಗ ಒಂದು ಸೈಡು ಚೆನ್ನಾಗಿ ಬೆಂದಿದೆ, ಇದನ್ನು ಇನ್ನೊಂದು ಸೈಡು ತಿರುವಿ ಹಾಕ್ಕೋಬೇಕು. ಚೆನ್ನಾಗಿ ಉಬ್ಬಿ ಬಂದಿದೆ. ಇವಾಗ ಅಮ್ಮ ಲಟ್ಸಿ ಮಾಡ್ತಾ ಇದ್ದಾರೆ. ಹೋಳಿಗೆ ಮಾಡುವಂಥ ಶೀಟ್ ಇರುತ್ತಲ್ಲ, ಅದ್ರ ಮೇಲೆ ಈ ರೀತಿ ತಟ್ಟಿನೂ ಮಾಡ್ಬೋದು, ಲಟ್ಸಿನೂ ಮಾಡ್ಬೋದು. ಇವಾಗ ತಟ್ಟಿ ಮಾಡಿ ತೋರಿಸ್ತಾ ಇದ್ದಾರೆ. 3 ಥರ ಮಾಡ್ತಾರೆ. ಕೈ ಮೇಲೇ ತಟ್ಟಿ ಮಾಡ್ತಾರೆ, ಇಲ್ಲ ಈ ಥರ ಹೋಳಿಗೆ ಶೀಟ್ ಮೇಲೆ. ಇದು ನೋಡಿ ಚೆನ್ನಾಗಿ ಉಬ್ಬಿನೇ ಬರುತ್ತೆ. ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಇದನ್ನ ತಿರುವು ಹಾಕ್ಕೋಬೇಕು. 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಇಟ್ಕೊಂಡ್ಬಿಟ್ರೆ ಒಳಗೆಲ್ಲ ಚೆನ್ನಾಗಿ ಬೇಯಲ್ಲ, ಮೇಲೆ ಮಾತ್ರ ಬೆಂದ ಹಾಗೆ ಕಾಣಿಸುತ್ತೆ ಅಷ್ಟೇ. ಈ ರೀತಿ ಲಟ್ಸಿನೂ ಮಾಡ್ಬೋದು. ಎಣ್ಣೆ ಹಚ್ಚಿ ಲಟ್ಸ್ತಾ ಇದ್ದಾರೆ, ಯಾಕೆಂದರೆ ಹಿಟ್ಟು ಹಾಕ್ಕೊಂಡ್ಬಿಟ್ರೆ ಹಿಟ್ಟಿಟ್ಟಾಗಿಬಿಡುತ್ತೆ. ಎಣ್ಣೆ ಎಲ್ಲ ಹಿಟ್ಟಿಟ್ಟಾಗಿಬಿಟ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಲಟ್ಸ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಮೇಲೆ ಉಬ್ಬಿ ಬರೋ ಟೈಮಲ್ಲಿ ಈ ರೀತಿ ಸ್ವಲ್ಪ ಅದನ್ನು ಪ್ರೆಸ್ ಮಾಡಬೇಕು. ನೋಡಿ ಎಷ್ಟು ಒಳ್ಳೆ ಬನ್ಸ್ ರೆಡಿ ಆಯಿತು. ತುಂಬ ಸುಲಭ ಇದನ್ನ ಮಾಡೋದು, ಕಷ್ಟ ಏನಿಲ್ಲ. ರುಚಿ ಅದ್ಭುತವಾಗಿರುತ್ತೆ. ಕೂರ್ಮಾ ಜೊತೆಗೆ ತಿನ್ಬೋದು, ಬಾಜಿ ಜೊತೆಗೆ, ಸಾಂಬಾರ್ ಜೊತೆಗೆ, ಚಟ್ನಿ ಜೊತೆಗೆ ಚೆನ್ನಾಗಿ ಬೆಂದಿಲ್ಲ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಮೊಟ್ಟೆ ಥರ. ಈ ಥರ ಅಮ್ಮನ ಮೈಸೂರು ಬಾಳೆಹಣ್ಣಿನ ಬನ್ಸ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಬಂದರೆ ಬನ್ಸ್ ತುಂಬಾ ರುಚಿಯಾಗಿರುತ್ತೆ. ಒಳಗಡೆನೂ ಅಷ್ಟೇ ಪದರಾಗಿರುತ್ತೆ. ಮೇಲ್ಗಡೆ ನೋಡಿ ಈ ರೀತಿಯೇ ಬರಬೇಕು. ಹೀಗೆ ಬಂದರೆ ಮಾತ್ರ ಬನ್ಸು ಸರಿಯಾಗಿ ಆಗಿದೆ ಅಂತ ಅರ್ಥ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಟ್ ಮಾಡಿದಾಗಲೂ ನೋಡಿ ಒಳಗಡೆ ಯಾವ ರೀತಿ ಕಾಣಿಸ್ತಿದೆ ಅಂತೇಳಿ ಪದರಾಗಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮ್ಮಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.